ಈಗ ಕನ್ನಡ ಇಂಡಸ್ಟ್ರಿನ ಯಾವ ಇಂಡಸ್ಟ್ರಿಯರು ಮೂಸಿ ನೋಡ್ತಿದ್ದಿಲ್ಲ ಸರ್. ಈಗ ನಮ್ಮ ಬಾಸು KGF ಫಿಲಮ್ ತೆಗೆದಾಗಿಂದ ಹಾಲಿವುಡ್ಡವರು ಬಾಲಿವುಡ್ಡವರು ಎಲ್ಲ ನಮ್ಮ ಬಾಸ್ ಫಾಲೋ ಮಾಡೋಂಗೆ ಆಗಿದೆ. ಈಗ ಯಶ್ ಅವ್ರ ಬಗ್ಗೆ ಬಾಸ್ ಬಗ್ಗೆ ಹೇಳ್ಬೇಕಂದ್ರೆ ಅದಿನ್ನೂ ನಾವೇ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಏನು ಥಿಂಕಿಂಗ್ ಮಾಡ್ತಾರೆ ಅಂತ. ಯಾವಾಗ ದೊಡ್ಡ ಲೆವೆಲ್ಲೇ ಈಗ ಹಾಲಿವುಡ್ ಅವ್ರು ಎಚ್ಚರದಿಂದ ಇರಬೇಕಷ್ಟೇ. ನೆಕ್ಸ್ಟ್ ಬರ್ತಾ ಇದ್ದೀವಿ ಹೊಡೆಯೋಕ್ಕೆ ಮಾರ್ಚ್ 19. ಆಮೇಲೆ ಏನಂತಂದರೆ ಟೀಸರ್ ಬಗ್ಗೆ ಹೇಳೋಕೆ ಇದನ್ನೇ ಇಲ್ಲ, ಅಷ್ಟು ಚೆನ್ನಾಗಿದೆ ಟೀಸರ್ ಬಗ್ಗೆ. ಫಿಲಮಿಗೋಸ್ಕರ ಕಾಯ್ತಾ ಇದ್ದೀವಿ. ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಿದೆ. ಇಡೀ ವರ್ಲ್ಡ್ ವೈಡ್ ಕಾಯ್ತಾ ಇದೆ, ಅಭಿಮಾನಿಗಳು ಎಲ್ಲರೂ ಕಾಯ್ತಾ ಇದ್ದಾರೆ. ನಮಗೆ ಖುಷಿ ಆಗ್ತಿದೆ. ಇವತ್ತು ಟೀಸರ್ ಲಾಂಚ್ ಆಗಿದ್ದು ಖುಷಿ ಆಯಿತು ನಮಗೆ. ನಮಗೆ ಸೈಕಾವ ಹೊಡಿದೀವಿ ಈ ಟೀಸರ್ ನೋಡಿ. ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಿಲ್ಲ. ಬಾಸು KGF 2ದಾಗೆ ದೊಡ್ಡಪ್ಪನ ತೋರಿಸಿದ್ರು. ಇದ್ರಾಗ ಎರಡೆರಡು ಅಮ್ಮಗಳು ತೋರಿಸಿದ್ದಾರೆ. ಯಾವ ರೇಂಜಿಗೆ ಐತಂದರೆ ಒಬ್ಬೊಬ್ಬ ಸೈಕ್ ಆಗ್ಬಿಟ್ಟು ಈ ಒಂದೊಂದು ಸೀನ್ಗಳು ಹಾಲಿವುಡ್ ರೇಂಜಿಗೆ ಇದ್ದಾವೆ. ಹಾಲಿವುಡ್ ಫಿಲಮ್ನು ಬೀಟ್ ಮಾಡೋ ರೇಂಜಿಗೆ ತೆಗೆದಿದ್ದಾರಪ್ಪ. ಇಷ್ಟು ವರ್ಷ ಕಾದಿದ್ದಕ್ಕೆ 4 ವರ್ಷದಿಂದ ಕಾಯ್ತಿದ್ವಿ. ನೋಡಿಬಿಟ್ಟು ಒಂದೊಂದು ಸೀನು ಅವ್ರ ಸ್ಟೈಲು ಅವ್ರ ಇದು ಸೇಮ್ ಹಾಲಿವುಡ್ ಫಿಲಮ್ ರೇಂಜಿಗೆ ತೆಗೆದಿದ್ದಾರೆ ನಮ್ಮ ಬಾಸು. 19ನೇ ತಾರೀಕು ಇನ್ನೂ ಇದು ಬರೀ ಒಂದು ಸೀನಿಗೆ ಇಷ್ಟು ಜನ ಹುಚ್ಚಾಗಿದ್ದಾರೆ. ಇನ್ನು ನೆಕ್ಸ್ಟ್ ಫಿಲಮ್ ಯಾವ ರೇಂಜಿಗೆ ಇರಬೇಕು ಅನ್ನೋದನ್ನ ಇಲ್ಲಿ ಹಾಲಿವುಡ್ಡು ಬಾಲಿವುಡ್ಡು ಕನ್ನಡದವರು ತೆಲುಗು ತಮಿಳ್ನಾಡು ಎಲ್ಲರೂ ಇವತ್ತಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಂಥ ಫಿಲಮ್ಗೋಸ್ಕರ ನಾವು ಕಾಯ್ತಿದ್ವಿ. 4 ವರ್ಷ ಆದರೂ ಚಿಂತಿಲ್ಲ. ಬಾಸ್ ಒಂದು ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. ನಮ್ಮ ಯಶ್ ಅಭಿಮಾನಿಗಳಂತ ಹೇಳ್ಕೊಳೋದಕ್ಕೂ ಸಮೇತ ನಮಗೆ ಖುಷಿ ಆಗ್ತಿದೆ, ಹೆಮ್ಮೆ ಆಗ್ತಿದೆ. ಬಾಸಿಗೆ ಎಷ್ಟು ಯಾವ ಥರ ವರ್ಣನೆ ಮಾಡ್ಬೇಕನ್ನೋದು ಪದಗಳೇ ಇಲ್ಲ. ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅವರು 24/7 ಅದು ಏನೇನು ಕತೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಪ್ರತಿಯೊಂದ್ರಾಗೂ ಇನ್ವಾಲ್ವ್ಮೆಂಟ್ ಆಗಿ ನಮ್ಮ ಅಭಿಮಾನಿಗಳಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೊಡ್ಬೇಕಂತ ಅದಕ್ಕೋಸ್ಕರನೇ ಅವರು ಬೇರೆ ಇಂಡಸ್ಟ್ರಿಯವರು ಏನು ಕನ್ನಡ ಅಂದ್ರೇ ಕನ್ನಡ ಅಂತ ಇದ್ದರು. ಅವರು ಕನ್ನಡ ಅಂತ ಅನ್ಸೋ ಥರ ಮಾಡಿರೋದೇ ನಮ್ಮ ಬಾಸು. KGF ಬರೋಕ್ಕೂ ಮುಂಚೆ ಕನ್ನಡ ಇಂಡಸ್ಟ್ರಿ ಯಾರು ಅನ್ನೋದೇ ಗೊತ್ತಿರಲಿಲ್ಲ. KGF ಬಂದಾದ್ಮೇಲೆ ನಮ್ಮ ಬಾಸ್ ಏನು, ಅವ್ರ ಫಿಲಮ್ಗಳೇನು, ಕನ್ನಡ ಇಂಡಸ್ಟ್ರಿ ಅಂದರೆ ಏನು, ಇಡೀ ಬಾಲಿವುಡ್ಡು, ಟಾಲಿವುಡ್ಡು, ಹಾಲಿವುಡ್ಡು ಎಲ್ಲರೂ ಸಮೇತ ತಿರುಗಿ ನೋಡತ್ತಾರೆ. ಈಗೆಲ್ಲ ಬಾಲಿವುಡ್ಡು, ಟಾಲಿವುಡ್ಡು ಅಷ್ಟೇ ಇತ್ತು. ಈಗಾಗಲೇ ಹಾಲಿವುಡ್ ಫಿಲಮ್ ತೆಗ್ದಿದ್ದಾರೆ ನಮ್ಮ ಬಾಸು. ಈಗ ಹಾಲಿವುಡ್ ಫಿಲಮ್ ತೆಗ್ದಿರೋದ್ರಿಂದ ಇದೇ ಬಾಲಿವುಡ್ನವ್ರನ್ನ ಇಲ್ಲೇ ನಮ್ಮ ಕರ್ನಾಟಕಕ್ಕೆ ಕರ್ಸ್ಕೊಂಡು ನಾವು ಫಿಲಮ್ ತೆಗಿತೀವಿ ಅಂತ ಹೇಳಿದ್ರು ನಮ್ಮ ಬಾಸ್. ಹೇಳಿದಂಗೆ ನಮ್ಮ ಬಾಸ್ ಮಾಡಿದ್ದಾರೆ. ಒಂದು ಸೀನು ಹೆಂಗಿತ್ತಂದರೆ ದಂಗ ಆಗಿತ್ತು ಸರ್. ಅಪ್ಪ ನಾನು ನಿರೀಕ್ಷೆನೇ ಇಟ್ಕೊಂಡಿದ್ದಿಲ್ಲ ಈ ನಮ್ಮನೆ ಟೀಚರ್ ಬರುತ್ತೆ ಅಂತ. ನಾವು KGF ಏನೋ ಒಂದು 10% 15% ನಿರೀಕ್ಷೆ ಇದ್ದೀವಿ. 100% ಭಾಳ ಅಲ್ಟಿ ಐತೆ ಬರ್ರಿ. ಸಾಮಾನ್ಯ ಇಲ್ಲ. ಟೀಚರ್ ಅಂದ್ರೇನು ಒಂದು ಬ್ಲಾಸ್ಟ್ ಮಾಡ್ತಾರೆ ಸರ್, ಡಬಲ್ ಬ್ಲಾಸ್ಟ್. ಆ ಬ್ಲಾಸ್ಟ್ ನೋಡಿ ಇಡೀ ನಮ್ಮ ರಾಜ್ಯದ ಎಷ್ಟು ಹುಡ್ರ ದಂಗ ಏನೋ ಗೊತ್ತಿಲ್ಲ. ಸಾಮಾನ್ಯ ಮಾಡ್ತಿಲ್ಲ ಬ್ರದರ್. ಇನ್ನೂ ಮುಂದೆ ಒಳ್ಳೊಳ್ಳೆ ಫಿಲಮ್ ಕೊಳ್ಳಿ ಅಂತ ಇಷ್ಟಪಡ್ತೀವಿ. ಬಟ್ ನಾವು ಫಿಲಮ್ನ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ, ವೇಟ್ ಮಾಡ್ತಿದ್ದೀವಿ. ಸ್ವಲ್ಪ ದಿನ ಇದೆ ಅಷ್ಟೇ, ಭಾಳನಿಲ್ಲ. ಮಾರ್ಚ್ 19ಕ್ಕೆ ದೊಡ್ಡ ಹಬ್ಬ, ರಾಜ್ಯದಂತೆ ಫುಲ್ ದೊಡ್ಡ ಹಬ್ಬ ಮಾಡ್ಬೇಕು ಅನ್ಕೊಂಡಿವಿ. ಊಹೆಗಿಂತೂ ಅವ್ರದ್ದು ದೊಡ್ಡ ರೇಂಜ್ ಇದೆ ಸರ್. ಹಾಲಿವುಡ್ ಅವರು ದಂಗ ಆಗ್ಬೇಕು ಸರ್ ಈ ಫಿಲಮ್ ನೋಡಿ. ಹಾಲಿವುಡ್ ಈ ಟೀಸರ್ ನೋಡಿ ಹಾಲಿವುಡ್ ಅವ್ರು ದಂಗ ಯಾರು ಸರ್. ಈ ಟೀಸರು ಯಾರು ಸಾಮಾನ್ಯ ಇಲ್ಲ ಸರ್. ಪ್ರತಿಯೊಂದು ರಿಯಾಕ್ಷನ್ ನೋಡಿದರೆ ಹಾಲಿವುಡ್ ಅವ್ರು ಎಲ್ಲರೂ ದಂಗ ಯಾರು. ಅಂಥ ರಿಯಾಕ್ಷನ್ನು ಅಂತ ಚೆನ್ನಾಗಿ ಕೊಟ್ಟರು ಸರ್. ಕೆಲಸ ಮುಂದೆ ಇನ್ನೂ ಚೆನ್ನಾಗಿ ಮಾಡಲಿ. ಇನ್ನೂ ಮುಂದೆ ಭಾಳ ಕಾಯಕಚ್ಚಿವಿ, ವೇಟಿಂಗ್ನಾಗಿದೆ. ಇದು ಇಂಟ್ರೊಡಕ್ಷನ್ ಟೀಸರು ಹಾಲಿವುಡ್ ಲೆವೆಲಲ್ಲೇ ಇದೆ. ಬಟ್ ಎಲ್ಲ ಇಂಡಸ್ಟ್ರಿಗಿಂತ ಇದೊಂದು ಸ್ವಲ್ಪ ಬೇರೆ ಇದೆ. ಮಾತ್ರ ಬಾಸ್ ಹೇಳಿದ್ರು ಅವತ್ತೇ, ನಾನು ಟೈಮ್ ತೊಗೊಂಡ್ರು ಗುಡ್ ಪ್ರಾಡಕ್ಟ್ ಕೊಡ್ತೀನಿ, ಯಾವತ್ತೂ ಮೋಸ ಮಾಡಲ್ಲ, ಜನರು ಕೂಡ ದುಡ್ಡಿಗೆ. ಅದಕ್ಕೆ ಹಂಗಾಗಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಇನ್ನೂ ಲೆವೆಲ್ ಮಾಡ್ತಾರೆ. ಅವ್ರ ಬಗ್ಗೆ ಭಾಳ ನಂಬಿಕೆ ಇದೆ. 4 ವರ್ಷ ಆಗಿದೆ, ಇನ್ನೂ 2 ವರ್ಷ ತಗೊಂಡ್ರು ನಾವು ಬೇಜಾರಿಲ್ಲ. ಬಾಸ್ ಯಾವತ್ತಿದ್ರು ಬಾಸೇ. ಹಂಗೆ ಲೇಡಿ ಡೈರೆಕ್ಟ್ರು ಈ ಥರ ಕಂಪೋಸ್ ಮಾಡ್ಬೋದು ಅಂತಲೂ ಅಂದ್ಕೊಂಡಿದ್ವಿ. ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ಲೇ ಮಾಡಿದ್ದಾರೆ. ಬಟ್ ಇರಲಿ, ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಟ್ರೈಲರಿಗೆ ಹಬ್ಬ ಮಾಡೋಣ ಸರ್. ಖುಷಿ ಅನಿಸುತ್ತೆ. ಹಾಲಿವುಡ್ ಲೆವೆಲ್ಗೆ ಇದೆ ಇದು. ಖುಷಿ ಅನ್ನೋದೇನಂತೂ ತುಂಬಾ ಆಗ್ತಿದೆ ಅಭಿಮಾನಿಗಳಿಗೆ. ಇವತ್ತು ನಾವಂತರೂ ಹಬ್ಬ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ನಾವೆಲ್ಲ ಕೇಕ್ ಕಟ್ ಮಾಡಿಸೋದಾಗಲಿ, ಅನಾಥಾಶ್ರಮದಲ್ಲಾಗಲಿ ಕೇಕ್ ಕಟ್ ಮಾಡಿಸಿ ಇದು ಮಾಡಿದ್ದೀವಿ. ಇಲ್ಲಿ ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಜೋರಾಗಿ ಹಬ್ಬ ಮಾಡ್ತಾ ಇದ್ದೀವಿ. ನಮ್ಮ ಯಶ್ ಬಾಸ್ ಇನ್ನೂ ಒಳ್ಳೊಳ್ಳೆ ಫಿಲಮ್ ಕೊಡಲಿ ಅಂತೇಳಿ ನಾವು ಆಶಿಸ್ತೀವಿ ಅಷ್ಟೇ. ಲೆವೆಲ್ಲೇ. ನೆಕ್ಸ್ಟು ಕೆಲವರು ಹೇಳಿದರು ನಮ್ಮ ಬಾಸ್ ಅವ್ರು ಕರ್ಸ್ತೀನಿ ಇವ್ರು ಕರ್ಸ್ತೀನಿ ಅಂದಂಗೆ ಮಾಡಿದರು. ಕೆಲವರು ಇಂಡಸ್ಟ್ರಿ ಬಾಲಿವುಡ್ಡಿಂದ ಕರೆಸಿದ್ರು, ಹಾಲಿವುಡ್ಡಿಂದ ಕಳಿಸಿದ್ರು, ಮಾಲಿವುಡ್ಡಿಂದ ಕಳಿಸಿದ್ರು. ಎಲ್ಲ ಇಂಡಸ್ಟ್ರಿದ್ದ ಒಬ್ಬೊಬ್ಬರನ್ನ ಕರೆಸಿ ಮೂವಿ ಮಾಡಿದ್ರು ಬ್ರೋ. ಈಗ ಟೀಸರ್ ನೋಡಿ ಬ್ರೋ, ನೆಕ್ಸ್ಟ್ ಟ್ರೈಲರ್ ನೋಡ್ತೀವಿ. ಆಮೇಲೆ ದಾವಣಗೆರೆಗೆ ಯಾರು ಅನ್ಕೊಂಡಿರಬಾರ್ದು ಆ ರೇಂಜಿಗೆ ಸೆಲೆಬ್ರೇಷನ್ ಮಾಡ್ತೀವಿ ಬ್ರೋ. ಪಕ್ಕ ಟಾಕ್ಸಿಕ್ ಬಗ್ಗೆ ಈ ಜಗತ್ನಾಗೆ ಅನ್ಕೊಂಡಿರ್ತ ಅದು ನೆಕ್ಸ್ಟ್ ಲೆವೆಲ್ ಆಗತ್ತೆ ಬ್ರೋ. ಕನ್ನಡ ಗೆಲುವು ಎತ್ತಿಕೊಂಡು ಹೋದಂತ ನಮ್ಮ
ಮುಖ್ಯಮಂತ್ರಿ